ಯಾವ ಸ್ಟೇಜ್ ಅಲ್ಲಿ ಇದ್ದವರಿಗೆ ನೀವು ಚಿಕಿತ್ಸೆ ಮಾಡಬಹುದು ಆಪರೇಷನ್ ಇಲ್ಲದೆ? ಸರ್ ನಮ್ಮಲ್ಲಿಗೆ ಸ್ಟೇಜ್ 1 ಇಂದ ಹಿಡಿದದ್ದು 4th ಸ್ಟೇಜ್ ಅಲ್ಲಿ ಆಗಿ ಇನ್ನೊಂದು ರೋಗಕ್ಕೆ ಅದು ಕನ್ವರ್ಟ್ ಆಗಿದೆ ಅಂತೇಳಿ ಹೇಳಿ ಅವರನ್ನು ಇದು ಆಪರೇಷನ್ ಮಾಡಿದ್ರು ಗುಣ ಆಗಲ್ಲ ಅಂತೇಳಿ ಹೇಳುವಂತ ಕೇಸ್ ಸಮೇತ ನಮ್ಮಲ್ಲಿ ಗುಣ ಆಗ್ತಾ ಇದ್ದಾರೆ. ನಮ್ಮಲ್ಲಿಗೆ ಬರುವುದು ಯಾವುದೇ ಸ್ಟೇಜು ಅಥವಾ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ವಯಸ್ಸಿಂದ ಹಿಡಿದದ್ದು 90 ವರ್ಷದವರಿಗೆ ಸಮೇತ ಇಲ್ಲಿ ಬರ್ತಾ ಇದ್ದಾರೆ, ಗುಣ ಆಗ್ತಾ ಇದ್ದಾರೆ. ಇದುವರೆಗೆ ಎಷ್ಟು ಈ ಪೈಲ್ಸ್ ಸಮಸ್ಯೆಯನ್ನ ವಿತೌಟ್ ಆಪರೇಷನ್ ನೀವು ಗುಣ ಮಾಡಿದ್ರಿ? ಸರ್ ಸುಮಾರು 4.5 ಲಕ್ಷ ಪೇಷಂಟ್ ನಮ್ಮ ಔಷಧಿಯಲ್ಲಿ ಗುಣ ಆಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸಂಪಾಜೆ. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ಈ ಆಯುರ್ವೇದ ಚಿಕಿತ್ಸೆ ಅನ್ನೋದು ಸಾಂಪ್ರದಾಯಿಕವಾದಂಥ ಚಿಕಿತ್ಸೆ. ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾದಂಥ ಅವಶ್ಯಕತೆ ಬರೋದಿಲ್ಲ. ಆದರೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಈ ಆಯುರ್ವೇದ ಚಿಕಿತ್ಸೆ ಬಹಳಷ್ಟು ಅದು ಎಫೆಕ್ಟಿವ್ ಅನ್ನೋದು ಈ ಹಿಂದೆ ಅದು ನಿರೂಪಿತವಾಗಿದೆ. ಹಾಗೆಯೇ ನಮಗೆಲ್ಲರಿಗೂ ಕೂಡ ಬೇರೆ ಬೇರೆ ಒಂದು ಕಾಯಿಲೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಮನುಷ್ಯರು ಅಂದಮೇಲೆ ಹಾಗೇನೆ ಏನೋ ಒಂದು ಕಾಯಿಲೆಗಳು ಬರ್ತಾ ಇರ್ತವೆ. ಅದರಲ್ಲೂ ಕೂಡ ಪೈಲ್ಸ್ ಅನ್ನೋದು ಬಹಳಷ್ಟು ಮನುಷ್ಯನನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಅದರಲ್ಲೂ ಕೂಡ ಮಹಿಳೆಯರಿಗಂತೂ ಅದು ಎಲ್ಲಾದರೂ ಬಂತು ಅಂತಂದರೆ ಅವರು ಪಾಪ ನರಕಯಾತನೆಯನ್ನೇ ಅನುಭವಿಸ್ತಾರೆ. ಅದಕ್ಕೂ ಆಪ್ರೇಷನ್ ಆಗಬೇಕು, ದೊಡ್ಡ ಬಿಲ್ಲು, ಅದೆಲ್ಲ ಸಹಜವಾಗಿಯೇ ಆಸ್ಪತ್ರೆಗಳಿಗೆ ಹೋದಾಗ ಬರುತ್ತೆ. ಆದರೆ ನಾವು ಅದನ್ನು ಕಮ್ಮಿಯಿಂದಲೂ ಯಾವುದೇ ದುಡ್ಡನ್ನು ಹೆಚ್ಚು ಖರ್ಚು ಮಾಡಿಕೊಳ್ಳದೆ, ಯಾವುದೇ ಸರ್ಜರಿಯನ್ನು ಮಾಡಿಕೊಳ್ಳದೆಯೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಅನ್ನೋದಕ್ಕೆ ನಮ್ಮ ಹತ್ರ ಬಹಳ ದೊಡ್ಡ ಸಾಕ್ಷಿಯೊಂದಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಸುಮಾರು 25 ವರ್ಷಗಳಿಂದ ಪುತ್ತೂರಲ್ಲಿ ಬಲಿಷ್ಠವಾಗಿ ಒಂದು ನೆಲೆ ನಿಂತಿರುವಂತಹ ಸಂಸ್ಥೆ ಅಂತ ಹೇಳಿದರೆ ಅದು ಸಾಲ್ಮರ ಸಂಸ್ಥೆ. ಅವರು ಸಂಶುದ್ದೀನ್ ಸಾಲ್ಮರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಪೈಲ್ಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ, ಮತ್ತೆ ಅದನ್ನ ಆಪರೇಷನ್ ಮಾಡದೆ ಹೇಗೆ ಗುಣಪಡಿಸಬಹುದು, ಅದರಿಂದ ಹೇಗೆ ಪಾರಾಗಬಹುದು, ಅದರ ಚಟವನ್ನೇ ಹೇಗೆ ತೆಗಿಬಹುದು ಅನ್ನೋದನ್ನ ಸಂಶುದ್ದೀನ್ ಸಾಲ್ಮರ ಅವರು ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸಂಶುದ್ದೀನ್ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಪೈಲ್ಸ್ ಅಂತ ಬಂದಾಗ ತುಂಬಾ ಜನಗಳಿಗೆ ಒಂದು ಡೌಟ್ಸ್ ಇದೆ, ಅದನ್ನ ಕ್ಲಾರಿಫೈ ಮಾಡುವ ಅದಕ್ಕೊಂದು ನಿಮ್ಮ ಹತ್ರ ಬಂದ್ರೆ ವಿತೌಟ್ ಆಪರೇಷನ್ ಗುಣ ಆಗ್ತದೆ ಅಂತ ತುಂಬಾ ಜನ ನಮ್ಮ ಹತ್ರ ಹೇಳಿದ್ರು. ಒಂದಷ್ಟು ಜನಕ್ಕೆ ಮಾಹಿತಿ ಯಾವ ತರ ಗುಣ ಆಗುತ್ತೆ, ಜನಗಳ ಡೌಟ್ಸ್ ಸುಮಾರು ಇರುತ್ತೆ. ಒಂದು ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತವಾಗಿ. ಫೈಲ್ಸ್, ಫಿಶರು, ಪಿಸ್ತೂಲ ಯಾವುದೇ ಸ್ಟೇಜ್ ಅಲ್ಲಿ ಇರಲಿ, ನಾವು ಕೊಡುವಂತ ಈ ಸಾಲ್ಮರ ಫೈಲೋಕೇರ್ ಅಂತ ಹೇಳುವಂತ ಔಷಧಿಯಿಂದ ಜೀವನ ಪರ್ಯಂತವಾಗಿ ಗುಣಮುಖರಾಗ್ತಾರೆ. ಫೈಲ್ಸ್ ಬೇರೆ, ಫಿಶರ್ ಬೇರೆ, ಪಿಸ್ತೂಲ ಬೇರೆ, ಇದು 3 ಬೇರೆ ಬೇರೆ ಇದೆ. ಆದ್ರೆ ನಾವು ಕೊಡುವಂತ ಔಷಧಿ ಸಾಲ್ಮರ ಫೈಲೋಕೇರ್, ಫೈಲ್ಸ್, ಫಿಶರ್, ಪಿಸ್ತೂಲ ಅದಕ್ಕೆ ರಾಮಮಾನ. ಅದು ಕೇವಲ 1 ಡೋಸಲ್ಲಿ ಅವರಿಗೆ ಈ ಔಷಧಿಯ ಪ್ರಭಾವ ಗೊತ್ತಾಗುತ್ತೆ. 3 ದಿವಸದಲ್ಲಿ 30% ಕಡಿಮೆ ಆಗುತ್ತೆ. ಅಂತ ಕ್ರಿಟಿಕಲ್ ಕಂಡೀಷನ್ ಇದ್ದಂಥ ಪೇಷಂಟು ನಮ್ಮಲ್ಲಿ ಬಂದರೆ ನಾವು ಅವರಿಗೆ ಫಸ್ಟಿಗೆ 1 ಡೋಸ್ ಔಷಧಿ ಕೊಡ್ತೀವಿ. ಆ ಔಷಧಿ ಕುಡಿದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇಲ್ಲಿ ವೆಯ್ಟ್ ಮಾಡಿದರೆ ಅವರಿಗೆ ಟೋಟಲ್ ಆಗಿ ನಾರ್ಮಲ್ ಆಗುತ್ತೆ. ಮತ್ತು ಅವರು ನಾವು ಹೇಳುವ ಅವಶ್ಯಕತೆ ಇರಲ್ಲ, ನೀವು ಇಷ್ಟು ದಿವಸ ಮಾಡಬೇಕು, ಅವರೇ ಔಷಧಿ ತಗೊಂಡು ಹೋಗ್ತಾರೆ. ಆ ಥರ ನಮ್ಮ ಔಷಧಿಯ ರಿಸಲ್ಟ್ ಜನರಿಗೆ ಸಿಗ್ತಾ ಇದೆ. ಇದುವರೆಗೆ ಎಷ್ಟು ಈ ಪೈಲ್ಸ್ ಸಮಸ್ಯೆಯನ್ನು ವಿತೌಟ್ ಆಪರೇಷನ್ ನೀವು ಗುಣ ಮಾಡಿದ್ರಿ? ಸರ್ ಸುಮಾರು 4 ರಿಂದ 4.5 ಲಕ್ಷ 4.5 ಲಕ್ಷ ಪೇಷಂಟ್ ನಮ್ಮ ಔಷಧಿಯಲ್ಲಿ ಗುಣ ಆಗಿದ್ದಾರೆ. ಅದಕ್ಕೆ ಪ್ರತಿ ಒಂದು ರೆಕಾರ್ಡ್ ಸಮೇತ ಇದೆ. ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಅಂತ ಹೇಳಿ ಹೇಳ್ತೀವಿ. ಈಗ ಯಾವುದೇ ಒಂದು ಪ್ರಾಡಕ್ಟ್ ಇದು ಅದರದ್ದು ಫುಲ್ ಒಂದು ರಿಪೋರ್ಟ್ ಬೇಕಾಗತ್ತೆ. ಅಂದ್ರೆ ಒಂದು 10 ದಿವಸದ ಔಷಧಿ ತಗೊಂಡ ನಂತರ ಅವರಿಗೆ ಎಷ್ಟು % ಗುಣ ಆಗಿದೆ, ಮತ್ತೆ ಅವರ ಆಫ್ಟರ್ 10 ಡೇಸ್ ಬಂದ ನಂತರ ಅವರಿಗೆ ಎಷ್ಟು % ಗುಣ ಆಗಿದೆ, ಅದು ನಮ್ಮ ಡಾಕ್ಟರ್ ಇಲ್ಲಿ ನಮ್ಮ ಹತ್ರ BA MS ಡಾಕ್ಟರ್ ಇದ್ದಾರೆ. ಅವರು ಬಂದಂಥ ರೋಗಿಗಳನ್ನು ಟೆಸ್ಟ್ ಮಾಡಿ ಅವರಿಗೆ ಇರುವಂಥ ಕಂಡೀಷನನ್ನು ಕಂಪ್ಲೀಟು ಫೈಲಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನು ಮೆನ್ಷನ್ ಮಾಡಿ ಅವರು ರಿಪೀಟ್ ಬಂದಾಗ ಎಷ್ಟು % ಕಡಿಮೆ ಆಗಿದೆ ಅಂತೇಳಿ ಅವರೇ ಹೇಳ್ತಾರೆ. ಈಗ ನಮಗೆ ಟೋಟಲ್ ಬ್ಲೀಡಿಂಗ್ ಸ್ಟಾಪ್ ಆಗಿದೆ, ಅಥವಾ ನಮಗೆ ನೋವು ಕಡಿಮೆ ಆಗಿದೆ, ಅಥವಾ ಅಲ್ಲಿ ಗುಳ್ಳೆ ಥರ ಬಂದದ್ದು ಕಡಿಮೆ ಆಗಿದೆ, ಅಥವಾ ನನಗೆ ಗಮ್ ಥರ ಬರ್ತಾ ಇತ್ತು, ಆ ಗಮ್ ಥರ ಬರೋದು ಸ್ಟಾಪ್ ಆಗಿದೆ, ಅಲ್ಲಿ ನೀರಿನ ಅಂಶ ಬರುವುದಿದ್ರೆ ಸಮೇತ ಕಡಿಮೆ ಆಗಿದೆ ಅಂತೇಳಿ ಬಂದಂಥ ರೋಗಿಗಳು ಹೇಳಿದಂಥದ್ದನ್ನು ನಾವು ರೆಕಾರ್ಡ್ ಮಾಡಿ ಅದನ್ನು ನಾವು ಇಟ್ಟಿದ್ದೀವಿ. ಅದೇ 4 ರಿಂದ 4.5 ಲಕ್ಷ ಪೇಷಂಟ್ ಇದು ಟೋಟಲ್ ಆಗಿ ನಮ್ಮ 10 ಕ್ಲಿನಿಕ್ ಇದು ಸೇರುವಾಗ 4.5 ಲಕ್ಷ ಪೇಷಂಟ್ ಇದು ರೆಕಾರ್ಡ್ ನಮ್ಮ ಹತ್ರ ಇದೆ. ಈಗ 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 2 ವರ್ಷದಲ್ಲಿ 4 ರಿಂದ 5 ಸಾವಿರ ಪೇಷಂಟ್ ಇದು ರಿಪೋರ್ಟ್ ಬೆಂಗಳೂರಲ್ಲಿ ಇದೆ. 30 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಬ್ರಾಂಚ್ ಇದೆ ಸರ್ ಈಗ? ಈಗ ಸುಮಾರು 10 ಬ್ರಾಂಚ್ ಇದೆ. ಎಲ್ಲೆಲ್ಲಿ ಇದೆ? ಕರ್ನಾಟಕದಲ್ಲಿ 5 ಕಡೆ ಇದೆ. ಬೆಂಗಳೂರಲ್ಲಿ ಇದೆ, ಮೈಸೂರು ಇದೆ, ಹುಬ್ಳಿ ಇದೆ, ರಾಯಚೂರು, ಮತ್ತೆ ಪುತ್ತೂರಲ್ಲಿ ಹೆಡ್ ಆಫೀಸ್ ಅಂತೇಳಿ ಇದೆ. ಪುತ್ತೂರಿಂದ ಆರಂಭ ಆಗಿ ಪುತ್ತೂರಿನ ಮೂಲಕ ಎಲ್ಲ ಕಡೆಗೆ ಬೇರೆ ಕಡೆ ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ. ಕರ್ನಾಟಕದಲ್ಲಿ 5 ಕಡೆ ನಾವು ಈಗ ಆಲ್ರೆಡಿ ಇದೆ ನಮ್ದು. ಅದೇ ತರ ತಮಿಳುನಾಡಲ್ಲಿ 2 ಕಡೆ ಇದೆ, ಕೊಯಮತ್ತೂರು ಮತ್ತು ಚೆನ್ನೈಯಲ್ಲಿ ಇದೆ. ಕೇರಳದಲ್ಲಿ ಕ್ಯಾಲಿಕಟ್ಟು ಮತ್ತು ಎರ್ನಾಕುಲಂ ಅಂತ ಹೇಳಿದೆ.
ಅಲ್ಲಿದೆ, 2 ಕಡೆ ನಮ್ಮದು ಕ್ಲಿನಿಕ್ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸಮೇತ ಕ್ಲಿನಿಕ್ ಇದೆ. ಮಹಾರಾಷ್ಟ್ರ ತುಂಬಾ ಹಳೆಯ ಕ್ಲಿನಿಕ್, ಸುಮಾರು 30 ವರ್ಷ ಆಗ್ತಾ ಬಂದಿದೆ ಮಹಾರಾಷ್ಟ್ರದಲ್ಲಿ, ಘಾಟ್ಕೊಪ್ಪರ್ ಅಂತ ಹೇಳುವಂತ ಜಾಗದಲ್ಲಿದೆ. ಇನ್ನು ಮುಂದಿನದು ನಮಗೆ ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು, ಹೈದರಾಬಾದಲ್ಲಿ ಮಾಡ್ಬೇಕಂತ ಹೇಳುವಂತ ಇದಿದೆ. ಸುಮಾರು 2027 ಆಗುವಾಗ ಒಂದು 50 ಕ್ಲಿನಿಕ್ ಮಾಡುವಂತ ಟಾರ್ಗೆಟ್ ಅನ್ನು ನಾವು ಇಟ್ಕೊಂಡಿದ್ದೇವೆ. ಈಗ ಸರ್, ಈಗ ಪೈಲ್ಸ್ ಅಂತ ಬಂದಾಗ ಜನಗಳಿಗೆ ತುಂಬಾ ಅವರು ಹೆದರಿ ಬಿಡ್ತಾರೆ, ಎಂತ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ಪೇಯ್ನ್ ಅಷ್ಟು ಇರ್ತದೆ ಅವರಿಗೆ, ಮೋಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮೋಷನ್ ಮಾಡೋ ಟೈಮಲ್ಲಿ ಉರಿ, ತರ ಒದ್ದಾಟ. ಪ್ರಾಥಮಿಕವಾಗಿ ಈ ತರ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕು ಅವರು ಅನ್ನೋದನ್ನ ಹೇಳ್ತೀರಾ ಸರ್? ಒಬ್ಬರಿಗೆ ಫೈಲ್ಸ್ ಇದೆ ಅಂತ ಹೇಳಿದ್ರೆ ಅವರಿಗೆ ಮೋಷನ್ ಮಾಡುವಾಗ ವಾಶ್ರೂಮಿಗೆ ಹೋದಾಗ ಅವರಿಗೆ ಉರಿ ಆಗತ್ತೆ ಅಥವಾ ನೋವಾಗತ್ತೆ, ಅಥವಾ ಅಲ್ಲಿ ಏನಾದ್ರೆ ಕೈಗೆ ಏನಾದ್ರೆ ಒಂದು ಸಿಗುವಂಥದ್ದು ಏನಾದ್ರೆ ಅವರಿಗೆ ಅದು ಒಂದು ಮನವರಿಕೆ ಆಗತ್ತೆ, ಕೈಗೆ ಏನೋ ಸಿಗತ್ತೆ ಅಂತೇಳಿ, ಅಥವಾ ಮೋಷನ್ ತುಂಬಾ ಹಾರ್ಡ್ ಆಗಿರತ್ತೆ, ಅಥವಾ ಅವರಿಗೆ ಅದರ ಜೊತೆಯಲ್ಲಿ ರಕ್ತ ಬೀಳತ್ತೆ, ಅಥವಾ ಅಲ್ಲಿ ಗಮ್ ಅಥವಾ ನೀರಿನ ಅಂಶ ಬರುತ್ತೆ. ಇದು ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವರಿಗೆ ಗೊತ್ತಾಗಬೇಕು, ಇದು ನನಗೆ ಏನೋ ಒಂದು ಕಾಯಿಲೆ ಸ್ಟಾರ್ಟ್ ಆಗಿದೆ, ಇದು ಮೂಲವ್ಯಾಧಿ ಅಂತೇಳಿ ಅವರು ತಿಳ್ಕೊಳ್ಬೇಕು. ಅಥವಾ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂಥ ಡಾಕ್ಟ್ರಿಗೆ ಹೋಗಿ ಅವರು ತೋರಿಸ್ಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಅಂಥ ರೋಗಿಗಳು ನಮ್ಮ ಹತ್ರ ಬಂದರೆ ನಾವು ಅವರಿಗೆ ಕೊಡುವಂಥ 1 ಡೋಸಲ್ಲಿ ಅವರಿಗೆ ಕಡಿಮೆ ಆಗುತ್ತೆ. ಆಗ ಅವರು ಏನು ಮಾಡ್ತಾರೆ, ಈ 1 ಡೋಸಲ್ಲಿ ಕಡಿಮೆ ಆದ ತಕ್ಷಣ ಇದು ನನ್ನದು ಕಂಪ್ಲೀಟ್ ಗುಣ ಆಗಿದೆ ಅಂತೇಳಿ ಅವ್ರು 10 ದಿವಸ ಔಷಧಿ ತಗೊಂಡು ಹೋದ್ರೆ ಮತ್ತೆ ಬರಲ್ಲ, ಅಂತವರಿಗೆ ಮತ್ತೆ ರಿಪೀಟ್ ಆಗತ್ತೆ. ಖಂಡಿತವಾಗಿ ಅವರಿಗೆ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ನಾವು ಹೇಳುವಂಥ ಪಥ್ಯ ಮಾಡಬೇಕು. ಅದು ಪರ್ಟಿಕಲ್ ಒಂದು 30 ಡೇಸ್ ಪಥ್ಯ ಹೇಳ್ತೀವಿ ನಾವು. 30 ದಿವಸ ಪಥ್ಯದಲ್ಲಿದ್ದು ಮತ್ತೆ ಎಲ್ಲ ನಾನ್ ವೆಜ್ ತಿನ್ಬೋದು. ಅವರಿಗೆ 3 ಮಂತ್ ಕೋರ್ಸ್ ಅವರು ಮಾಡಲೇಬೇಕಾಗತ್ತೆ. ಇಲ್ಲಿ ಬಂದಾಗ ಈಗ ಅದರಲ್ಲಿ ಸ್ಟೇಜ್ಗಳಿರುತ್ತೆ, 1st, 2nd, 3rd, 4th ಅಂತ ಫೈಲ್ಸ್ ಅಲ್ಲಿ. ಯಾವ ಸ್ಟೇಜ್ ಅಲ್ಲಿ ಇದ್ದವರಿಗೆ ನೀವು ಚಿಕಿತ್ಸೆ ಮಾಡಬಹುದು ಆಪರೇಷನ್ ಇಲ್ಲದೆ, ಅಥವಾ ಎಲ್ಲಾ ಸ್ಟೇಜ್ ಅವರಿಗೂ ನೀವು ಮಾಡ್ಬೋದಾ, ಹೇಗೆ ಅಂತ? ಸರ್, ನಮ್ಮಲ್ಲಿಗೆ ಸ್ಟೇಜ್ 1 ಇಂದ ಹಿಡಿದದ್ದು 4th ಸ್ಟೇಜ್ ಅಲ್ಲಿ ಆಗಿ ಅದು ಏನೋ ಇನ್ನೊಂದು ರೋಗಕ್ಕೆ ಅದು ಕನ್ವರ್ಟ್ ಆಗಿದೆ ಅಂತೇಳಿ ಹೇಳಿ ಅವರನ್ನು ಇದು ಆಪರೇಷನ್ ಮಾಡಿದ್ರು ಗುಣ ಆಗಲ್ಲ ಅಂತೇಳಿ ಹೇಳುವಂಥ ಕೇಸ್ ಸಮೇತ ನಮ್ಮಲ್ಲಿ ಗುಣ ಆಗ್ತಾ ಇದ್ದಾರೆ. ಅದು ನಾವು ಇದು ಇನ್ನೂ ಅದನ್ನು ಓಪನ್ ಆಗಿ ಹೇಳಿ ಯಾರಿಗೂ ಚಾಲೆಂಜ್ ಮಾಡುವಂಥ ವಿಚಾರ ಅಲ್ಲ. ನಮ್ಮ ಔಷಧಿ 1ನೇ ಸ್ಟೇಜಿಂದ 4ನೇ ಸ್ಟೇಜ್ ತನಕ ಇದ್ದದ್ದು ಎಲ್ಲಿ ವಾಸಿ ಆಗದಂಥ ಕೇಸನ್ನು ನಾವು ವಾಸಿ ಮಾಡಿ ಕೊಡಬಹುದು ನಮ್ಮ ಈ ಸಾಲ್ಮರ ಫೈಲಕ್ಕೆ ಹೇಳುವಂಥ ಔಷಧಿಯಿಂದ. ಇದು ಪ್ರಕೃತಿಯಿಂದ ಸಿಗುವಂಥ ಸಿದ್ಧ ಔಷಧಿ ಅಂತೇಳಿ ಹೇಳ್ಬೋದು. ಇದನ್ನು ಯಾವ ರೀತಿ ಅಂದರೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಆಯುಷ್ ಲೈಸೆನ್ಸ್ ಅನ್ನು ಇಟ್ಕೊಂಡು ಅವರು ಕೊಡುವಂಥ ಡೈರೆಕ್ಷನ್ ಪ್ರಕಾರ ನಾವು ಅದನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ಆದರೆ ಇದಕ್ಕೆ ಯಾವುದೇ ಥರದ್ದು ಫಿಸರಿಟಿ ಆಗಲಿ ಯಾವುದೇ ಥರದ್ದು ಕೆಮಿಕಲ್ ಆಗಲಿ ಆ್ಯಡ್ ಮಾಡದೆ ಅದನ್ನು ನಾವು ರೆಡಿ ಮಾಡಿ ಅದನ್ನು ಫ್ರೀಸ್ ಮಾಡ್ತೀವಿ. ಫ್ರೀಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಬಂದಂಥ ಪೇಷಂಟಿಗೆ ಕೊಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ. ಇಲ್ಲದ್ರೆ ನಾವು ಇದನ್ನು ತಯಾರಿಸಿ ಥ್ರೂಔಟ್ ಇಂಡಿಯಾಕ್ಕೆ ಇದನ್ನು ಮಾರ್ಕೆಟಿಗೆ ನಮಗೆ ಹಾಕ್ಬೋದು. ಅದಕ್ಕೆ ಫಿಸರಿಟಿ ಹಾಕ್ಬೋದು, ಕೆಮಿಕಲ್ ಮಿಕ್ಸ್ ಮಾಡಿ ಹಾಳಾಗದಂಥ ಇದನ್ನು ಮಾಡಿಕೊಂಡು ನಾವು ರೆಡಿ ಮಾಡಿ ಮಾರ್ಕೆಟಿಗೆ ಥ್ರೂಔಟ್ ಇಂಡಿಯಾ ಮಾರ್ಕೆಟಿಗೆ ನಾವು ಈಗ ನಮ್ಮದೇ ಬ್ರಾಂಚ್ ಯಾಕೆ ಓಪನ್ ಮಾಡ್ತೀವಿ, ನಮ್ಮದೇ ಕ್ಲಿನಿಕ್ ಓಪನ್ ಮಾಡಿ ಅಲ್ಲಿ ನಾವು ಬರುವಂಥ ರೋಗಿಗಳನ್ನು ನೋಡಿ ಅವರ ಕಂಡೀಷನ್ ತಿಳ್ಕೊಂಡು ಈ ಔಷಧಿಯನ್ನು ಇವತ್ತು ರೆಡಿ ಮಾಡಿದರೆ 1 ವಾರದಲ್ಲಿ ನಮಗೆ ಖಾಲಿ ಆಗುತ್ತೆ. ಅದು 1 ವರ್ಷ ಅಥವಾ 10 ತಿಂಗಳು ಅಥವಾ 15 ತಿಂಗಳು 3 ವರ್ಷ ಅದಕ್ಕೆ ಇದು ಇರುತ್ತೆ, ಅಂದರೆ ಲೈಫ್ ಇರುತ್ತೆ. ನಮ್ಮ ಹತ್ರ ಒಂದು ಬ್ಯಾಚ್ 10 ದಿವಸದಲ್ಲಿ ಖಾಲಿ ಆಗುತ್ತೆ. ಆ ಥರ ನಾವು ರೆಡಿ ಮಾಡಿ ಎಲ್ಲ ಕ್ಲಿನಿಕಲ್ಲಿ ಬರುವಂಥ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ನೀವು ಮಾಡ್ಕೊಂಡು ಬಂದಿದ್ರಿ, ಎಷ್ಟು ವರ್ಷಗಳಿಂದ ನೀವು ಇದನ್ನು ಮಾಡ್ತಾ ಬಂದಿದ್ರಿ, ಮತ್ತು ಎಲ್ಲೆಲ್ಲಿ ನೀವು ಆರಂಭ ಹೇಗೆ ಮಾಡಿದ್ರಿ, ಯಾವ ಕನಸನ್ನು ಇಟ್ಟುಕೊಂಡು ಇದನ್ನು ಶುರು ಮಾಡಿದ್ರಿ ಅಂತ? ಅಂದರೆ ನಮ್ಮ ಕನಸೇನಿಲ್ಲ. ಅಂದರೆ ಮೊದಲಿನದಾಗಿ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಕೊಡ್ತಾ ಇದ್ರು. ತಂದೆಗೆ ಅಲ್ಲಿಂದ ಬಂದಿದೆ, ಅವರ ತಾಯಿಯಿಂದ ಬಂದಿದೆ. ಆ ಥರ ಇರುವಾಗ ಅಲ್ಲಿಂದಲೇ ಬೆಳಿಗ್ಗೆ ಇದ್ದಾಗ ಮನೆಗೆ ರೋಗಿಗಳು ಬರ್ತಾ ಇದ್ರು. ಅವರನ್ನು ನೋಡಿ ಅವರಿಗೆ ಔಷಧಿ ರೆಡಿ ಮಾಡಿ ಕೊಡುವಾಗ ತಂದೆಯವರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸ್ಕೂಲಿಗೆ ಹೋಗುವಂಥ ಟೈಮಲ್ಲಿ. ಏನು ನಿಮ್ಮ ತಂದೆಯವರ ಹೆಸರು? ದಿವಂಗತ PS ಸಾಲ್ಮರ್ ಅಂತೇಳಿ ಅವರು ಕೊಡ್ತಾ ಇದ್ರು. ಆ ಟೈಮಲ್ಲಿ ನಮಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಮನೆಗೆ ಬರ್ತಾ ಇದ್ರು. ಅವರು ಯಾವಾಗ ಮರಣ ಹೊಂದಿದ ನಂತರ ಮನೆಗೆ ಬಂದು ನಿಮ್ಮ ತಂದೆಯವರು ಔಷಧಿ ಕೊಟ್ಟಿದ್ದಾರೆ, ಅದರಲ್ಲಿ ನಮಗೆ ಗುಣ ಆಗಿದೆ, ಒಬ್ಬರು ಅಲ್ಲ 2 ಅಲ್ಲ 100 ಜನ ಬಂದು ಹೇಳುವಾಗ ನಮಗೆ ಸಹ ಇದರ ಬಗ್ಗೆ ಸ್ವಲ್ಪ ಇದು ಆಯಿತು. ಇದನ್ನು ಹೇಗೆ ರೆಡಿ ಮಾಡೋದು, ಹೇಗೆ ಪ್ರಿಪೇರ್ ಮಾಡೋದು, ಇದನ್ನು ಯಾವ ರೀತಿಯಲ್ಲಿ ರಿಸರ್ಚ್ ಮಾಡಿ ಯಾವ ರೀತಿಯಲ್ಲಿ ತಯಾರಿಸಿ ಇದು ಮಾಡ್ಬೋದು. ಮೊದಲು ಪಾರಂಪರ್ಯ ವೈದ್ಯರು ಮನೆಯಲ್ಲಿ ಕೊಡ್ತಾ ಇದ್ರು, ಆದರೆ ಎಲ್ಲವೂ ಮನೆಯಲ್ಲಿ ಕೊಡೋಕ್ಕಾಗಲ್ಲ. ಆಗಿರುವಾಗ ಇದನ್ನು ತಯಾರಿಸಲಿಕ್ಕೆ ಬೇಕಾಗಿ ಒಂದು ಚಿಕ್ಕದಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿ ಅದರಲ್ಲಿ ರೆಡಿ ಮಾಡಿ ಕ್ರಮಬದ್ಧವಾಗಿ BMS ಆದಂಥ ಡಾಕ್ಟ್ರನ್ನು ಇಟ್ಕೊಂಡು ಥ್ರೂಔಟ್ ಇಂಡಿಯಾ ಈಗ ನಮ್ಮದು 10 ಕ್ಲಿನಿಕ್ ಆಗಿದೆ. 10 ಕ್ಲಿನಿಕಲ್ಲಿ ಸಮೇತ ಕ್ವಾಲಿಫೈಡ್ ಡಾಕ್ಟರ್ ಇದ್ದಾರೆ. ಬಂದ ನಂತರ ಅವರನ್ನು ಟೆಸ್ಟ್ ಮಾಡ್ತಾರೆ.
ಟೆಸ್ಟ್ ಮಾಡಿ ಅವರನ್ನು ನೋಡಿ ಅವರಿಗೆ ಔಷಧಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಅವರಿಗೆ ರಿಸಲ್ಟು 1 ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅವರಿಗೆ. ಅಂಥವರು ಖುಷಿ ಪಡ್ತಾರೆ ಬಂದು, ಅಂದರೆ ಎಲ್ಲಿ ಗುಣ ಆಗದ್ದು ನಿಮ್ಮ ಔಷಧಿಯಿಂದ ಗುಣ ಆಗಿದೆ ಅಂತೇಳಿ ಹೇಳ್ತಾರೆ. ಹಾಗಿರುವಾಗ ಇನ್ನೂ ಅದನ್ನು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತೇಳಿ ಇದಿದೆ. ಮುಂದಿನ ದಿನಗಳಲ್ಲಿ ನಮ್ಮದು ಒಂದು ದೊಡ್ಡದಾಗಿ ಅಂದರೆ ಒಂದು 7,000 ಸ್ಕ್ವೇರ್ ಫೀಟಿನ ಜಾಗದಲ್ಲಿ ಪ್ರೊಡಕ್ಷನ್ ಮಾಡುವಂಥ ವ್ಯವಸ್ಥೆಯನ್ನು ಸಮೇತ ನಾವು ಮಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಗೆ ಪೈಲ್ಸ್ ಬರಲಿಕ್ಕೆ ರೀಸನ್ ಏನಿರ್ತದೆ, ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇನ್ ಕೇಸ್ ಅದು ಬಾರದಾಗ ಏನಾದರೂ ತಡಿಬಹುದಾ, ಏನಾದರೂ ಅವಕಾಶ ಇದೆಯಾ ಅಂತ? ಯಾವುದೇ ಒಂದು ಮಾನವರಿಗೆ ಅಥವಾ ಮನುಷ್ಯರಿಗೆ ಫೈಲ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅವರಿಗೆ ಒಂದನೇದಾಗಿ ಆಹಾರ ಪದ್ಧತಿ, ಎರಡನೇದು ವಂಶ ಪಾರಂಪರ್ಯ ಆಗಿದ್ದಂಥವರಿಗೆ, ಮೂರನೇದು ಈಗ ವರ್ಕ್ ಪ್ರೆಷರ್, ಎಲ್ಲರಿಗೂ ವರ್ಕ್ ಪ್ರೆಷರ್ ಇರುತ್ತೆ ಅಂಥವರಿಗೆ ಬರುತ್ತೆ. ನಿದ್ರೆ ಕರೆಕ್ಟಾಗಿ ಇಲ್ಲದಂಥವರಿಗೆ ಬರುತ್ತೆ. ಮತ್ತು ನೀರು ಕರೆಕ್ಟಾಗಿ ಕುಡಿಯದಂಥವ್ರು, ಕೆಲವರಿಗೆ ನೀರು ಕುಡಿಲಿಕ್ಕೆ ಟೈಮ್ ಇರಲ್ಲ, ನೀರು ಕುಡಿಯುವುದು ಸಮೇತ ಇಲ್ಲ, ಹಾಟ್ ಡ್ರಿಂಕ್ಸು ಅದು ಇದೆಲ್ಲ ಕುಡಿತಾರೆ. ಮತ್ತು ಇನ್ನೂ ಜಾಸ್ತಿ ನಾನ್ ವೆಜ್ ತಿನ್ನುವಂಥವರಿಗೆ, ಖಾರ ಜಾಸ್ತಿ ಯೂಸ್ ಮಾಡುವವರಿಗೆ, ಎಣ್ಣೆ ಪದಾರ್ಥ, ಕರಿದ ತಿಂಡಿ, ಬೇಕರಿ ಐಟಮು ತಿನ್ನುವಂಥವರಿಗೆ, ಇಂಥವರಿಗೆಲ್ಲ ಜಾಸ್ತಿಯಾಗಿ ಫೈಲ್ಸ್ ಕಂಡು ಬರುತ್ತೆ. ಈಗಿನ ಒಂದು ಇದು ನೋಡಿದರೆ, ಟ್ರೆಂಡ್ ನೋಡಿದರೆ, ಇದು ಯಾವುದೇ ಚಟ ಅವರಿಗೆ ಇಲ್ಲದಿದ್ದರೂ ಶುದ್ಧ ಶಾಕಾಹಾರಿ, ಅವರು ವೆಜ್ಜೇ ತಿಂತಾರೆ ಅಂಥವರಿಗೂ ಸಮೇತ ಫೈಲ್ಸ್ ಇದೆ. ಅಂದರೆ ಪ್ರಕೃತಿಯಲ್ಲಿ ಸಿಗುವಂಥ ಈಗ ಯಾವುದಂದರೆ ತರಕಾರಿ ನಾವು ರೆಡಿ ಮಾಡ್ತೀವಿ, ಅದಕ್ಕೆ ಸಮೇತ ಕೆಮಿಕಲ್ ಮಿಶ್ರಣ ಆದಂಥ ಕೆಮಿಕಲ್ ಹೊಡೆದ್ರೇ ಅದು ತರಕಾರಿಯಾಗಿ ನಮಗೆ ಮಾರ್ಪಟ್ಟು ಬರುತ್ತೆ. ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಆದರೆ ಅದಕ್ಕೆ ಯೂಸ್ ಮಾಡುವಂಥ ಯಾವುದು ಔಷಧಿ ಇದೆ ಅದರ ಪ್ರಭಾವದಿಂದ ಸಮೇತ ಫೈಲ್ಸು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ನಮ್ಮಲ್ಲಿಗೆ ಬರುವುದು ಯಾವುದೇ ಸ್ಟೇಜು ಅಥವಾ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ವಯಸ್ಸಿಂದ ಹಿಡಿದು 90 ವರ್ಷದವರಿಗೆ ಸಮೇತ ಇಲ್ಲಿ ಬರ್ತಾ ಇದ್ದಾರೆ, ಗುಣ ಆಗ್ತಾ ಇದ್ದಾರೆ. ನೀವು ಕಂಡ ಹಾಗೆ ಸಣ್ಣ ವಯಸ್ಸವರು ಅಂತ ಹೇಳಿದ್ರೆ ಎಷ್ಟು ವರ್ಷದವರಿಗೆ? ಸರ್, 40 ದಿವಸದ ಮಗುವನ್ನು ಕರ್ಕೊಂಡು ಬಂದು ಈ ಮಗುವಿಗೆ ಫೈಲ್ಸ್ ಇದೆ ಅಂತ ಹೇಳಿದಾಗ ನಾವು ನಮ್ಮ ಇದೇ ಸಾಲ್ಮರ ಫೈಲೋಕೇರ್ ಅಂತ ಹೇಳುವಂಥ ಔಷಧಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು 1/4 ಟೀ ಸ್ಪೂನ್ ಮಗುವಿಗೆ ಕೊಟ್ಟು ಕಳಿಸಿದಾಗ ನೋವು ಕಡಿಮೆ ಆಗಿದೆ. ನಮ್ಮ ಔಷಧಿ ಯಾವುದೇ ಏಜ್ ಲಿಮಿಟ್ ಇಲ್ಲ, ಅದರ ಡೋಸೇಜ್ ಕಡಿಮೆ ಇದೆ. ಅಂದ್ರೆ ಈ ಒಂದು ಮಗುವಿಗೆ ಕೊಡುವಂತ ಡೋಸೇಜ್ ಇದೆ ಅಲ್ವಾ, ಅದು ತುಂಬಾ ಕಡಿಮೆ ಇದೆ. ಅಂದ್ರೆ ಮಗುವಿಗೆ ಕುಡಿದು 1/4 ಟೀ ಸ್ಪೂನ್ ನೀರು ಕೊಟ್ಟರೆ ದೊಡ್ಡವರಿಗೆ ಅದು ಒಂದು 6 ಗ್ರಾಮ್ ಔಷಧಿ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ. ಆ ಥರ ಡೋಸೇಜ್ ಇದೆ. ಏಜ್ ಲಿಮಿಟ್ ಇಲ್ಲದೆ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾವ ಯಾವ ದಿವಸ ಇಲ್ಲಿ ಚಿಕಿತ್ಸೆ ಲಭ್ಯ ಇದೆ? ಇಲ್ಲ, ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಮ್ಮ ಡಾಕ್ಟರ್ ಇಲ್ಲಿ ಕೂತ್ಕೊಳ್ತಾರೆ. ಬಂದಂತ ರೋಗಿಗಳನ್ನು ಅವರು ತಪಾಸಣೆ ಮಾಡಿ ನಮ್ಮ ಫೈಲೋಕೇರ್ ಔಷಧಿ ಕೊಡ್ತಾ ಇದ್ದಾರೆ. ಮಂಡೇ ಟು ಸ್ಯಾಟರ್ಡೆ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1-2 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ದಿವಸಕ್ಕೆ ಎಷ್ಟು ಏನು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾ ಅಥವಾ ಏನ್ ಮಾಡಬೇಕು? ಇಲ್ಲಿ ಬರಬೇಕು ಅಂತ ಬಂದ ನಂತರ ತುಂಬಾ ಜನ ಇದ್ರೆ ಹೇಗೆ ಕ್ಯೂ ನಿಲ್ಬೇಕಾ? ಸರ್, ನಾವು ಯಾವುದೇ ಪೇಷಂಟ್ ಬರುವ ಮೊದಲು ನಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಬೇಕು. ಅವರು ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಆ ಬುಕ್ಕಿಂಗ್ ಮಾಡಿದ ಪ್ರಕಾರನೇ ಅವರಿಗೆ ಟೈಮಿಂಗ್ ಕೊಡ್ತಾರೆ. ಅಲ್ಲಿ ಕಾಲ್ ಸೆಂಟ್ರಲ್ಲಿ ಅವರಿಗೆ ಟೈಮಿಂಗ್ ಇದು ಮಾಡ್ತಾರೆ. ಆ ಟೈಮಿಂಗ್ ಪ್ರಕಾರ ಅವರು ಬರ್ತಾರೆ. ನಮ್ಮ ಪ್ರತಿಯೊಂದು ಕ್ಲಿನಿಕ್ಕಿಗೂ ಸಮೇತ ಒಂದೇ ನಂಬರ್, ಕಸ್ಟಮರ್ ಕೇರ್ ನಂಬರ್ ಒಂದೇ ನಂಬರ್ ಇದೆ. ಅದಕ್ಕೆ ಕಾಲ್ ಮಾಡಿದರೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅವರು ಲೊಕೇಶನು ಮತ್ತು ಅಡ್ರೆಸ್ಸು ಮತ್ತು ಟೈಮಿಂಗ್ಸು ಅವರಿಗೆ ಕನ್ಫರ್ಮೇಷನ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿಕೊಡ್ತಾರೆ. ಫೈಲ್ಸ್ ಬಗ್ಗೆ ಮೇಯ್ನ್ ಆಗಿ ನಿಮ್ಮ ಇಲ್ಲಿ ಚಿಕಿತ್ಸೆ ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತದೆ? ಬೇರೆ ಯಾವುದಕ್ಕಾರು ಸಿಗ್ತದ? ಸರ್, ಈಗ ಸಂಧಿವಾತ, ಉಷ್ಣವಾತ, ಅಮವಾತ, ಪಿತ್ತವಾತ ಅಥವಾ ಪ್ಯಾರಾಲಿಸಿಸ್ ಔಷಧಿ ಕೊಡ್ತೀವಿ. ಅಥವಾ ಬೆನ್ನು ಹುರಿ ಅಂತ ಹೇಳ್ತಾರೆ, ಸ್ಪಾಂಡಿಲೈಸಿಸ್ ಅಂತ ಹೇಳ್ತಾರೆ. ಅದು ಕುತ್ತಿಗೆ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸೊಂಟದಲ್ಲಿ ಗ್ಯಾಪ್ ಇದೆ, ಅದಕ್ಕೂ ಔಷಧಿ ಕೊಡ್ತೀವಿ. ನಮ್ಮ ಹತ್ರ ಎಲ್ಲದಕ್ಕೂ ಔಷಧಿ ಸುಮಾರು 10-13 ರೋಗಕ್ಕೆ ಬೇಕಾದಂತ 100% ರಿಸಲ್ಟೇಬಲ್ ಔಷಧಿ ನಮ್ಮ ಹತ್ರ ಇದೆ. ನಾವು ಈಗ ಈ ಫೈಲ್ಸ್ ಹೇಗೆ ಅಂದ್ರೆ ಇದು ಎಲ್ಲಿ ಸಹ ಇದಕ್ಕೆ ಔಷಧಿ ಇಲ್ಲ. ಅಂದ್ರೆ ಆಯುರ್ವೇದಿಕ್ ಅಲ್ಲಿ 1 ಡೋಸಲ್ಲಿ ಗುಣ ಆಗುವಂತ ಔಷಧಿ ಇಲ್ಲಿ ಭಾರತ ದೇಶದಲ್ಲೇ ಇಲ್ಲ. ನಮ್ಮ ಔಷಧಿಯಲ್ಲಿ ಗುಣ ಆಗತ್ತೆ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಅಂದ್ರೆ ನಮಗೆ ಸಿಗುವಂತ ಫೀಡ್ಬ್ಯಾಕ್ ಪ್ರಕಾರ ನಾವು ನೋಡ್ತಾ ಇದ್ದೀವಿ. 1 ಡೋಸ್ ಔಷಧಿಯಲ್ಲಿ ಗುಣ ಆಗತ್ತೆ ಅಂತ ಹೇಳಿದ್ರೆ ಯಾರು ಸಮೇತ ಆಶ್ಚರ್ಯ ಆಗಿಬಿಡ್ತಾರೆ, ಹೇಗೆ ಇದು ಗುಣ ಆಗಿದೆ ಔಷಧಿಯಲ್ಲಿ ಅಂತ ಹೇಳಿ. ಅದು ನಮ್ಮ ಹತ್ರ ಇದೆ. ನಮ್ಮ ಹತ್ರ ಆ ಫಾರ್ಮುಲಾ ನಮಗೆ ನಮ್ಮ ಹಿರಿಯರಿಂದ ಬಂದಿದೆ. ಆದ ಕಾರಣ ನಾವು ಕೊಡುವಂತ ಔಷಧಿಯಲ್ಲಿ ತುಂಬಾ ರಿಸಲ್ಟೇಬಲ್ ಔಷಧಿ ಫೈಲ್ಸ್ ಇದು ಇದ್ದ ಕಾರಣ ಇದನ್ನೇ ಜಾಸ್ತಿಯಾಗಿ ನಾವು ಬಂದಂತ ರೋಗಿಗಳಿಗೆ ಪ್ರಿಪ್ರೇಷನ್ ಮಾಡಿ ಅದನ್ನು ಪ್ರೊಡಕ್ಷನ್ ಮಾಡಿ ಕ್ರಮಬದ್ಧವಾಗಿ ಕೊಡ್ಲಿಕ್ಕೆ ಸಮಯ ನಮಗೆ ಸಾಕಾಗಲ್ಲ. ಆದ ಕಾರಣ ಬಾಕಿದ್ದದಕ್ಕೆಲ್ಲ ಸ್ವಲ್ಪ ನಾವು ಇದು ಮಾಡ್ತಾ ಇದ್ವಿ. ಇನ್ನು ನಮ್ಮ ಮುಂದಿನ ಯೋಜನೆಯಲ್ಲಿ ಅದನ್ನು ಸಮೇತ ನಾವು ಆ್ಯಡ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮಗೆ ಸ್ಥಳಾವಕಾಶ ಜಾಸ್ತಿ ಬೇಕು. 7,000 ಸ್ಕ್ವೇರ್ ಫೀಟ್ ಇದು ನಮ್ಮ ಬಿಲ್ಡಿಂಗ್ ಆದ್ರೆ ಅದಕ್ಕೆ ನಾವು ಸಮೇತ ಅದರಲ್ಲಿ ಹೊಸ ಬಿಲ್ಡಿಂಗ್ ಇಲ್ಲೇ ಪಕ್ಕದಲ್ಲೇ ಆಗ್ತಾ ಇದೆ. ಅದರ ನಂತರ ನಾವು ಬೇಕಾದಂತ ಟ್ರೀಟ್ಮೆಂಟು, ಈಗ ಸಂಧಿವಾತ ಬಂದವರಿಗೆ ಇಲ್ಲಿ ಔಷಧಿ ಕೊಟ್ಟು ಕಳಿಸಬಹುದು. ಸಂಧಿವಾತ, ಉಷ್ಣವಾತ, ಅಮವಾತ ಅಂತ ಹೇಳಿದ್ರೆ ಅಮವಾತ ಗುಣನೇ ಆಗಲ್ಲ,
ಅಂಥದ್ದಕ್ಕೂ ನಮ್ಮ ಹತ್ರ ಔಷಧಿ ಇದೆ. ಬೆನ್ನು ಊರಿಗೆ ಸಮೇತ ಔಷಧಿ ಕೊಟ್ಟು ಕಳಿಸ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಸಮೇತ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಇಲ್ಲಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟು, ಪಂಚಕರ್ಮದ್ದು ಎಲ್ಲ ಟ್ರೀಟ್ಮೆಂಟು ನಾವು ಕೊಡುವಂಥ ವ್ಯವಸ್ಥೆ ಸಮೇತ ಮಾಡ್ತಾ ಇದ್ದೀವಿ. ಎಷ್ಟು ಹೊತ್ತಿನ ಸಮಯದಲ್ಲಿ ನಮಗೆ ಅವರು ಕೊಟ್ಟಂತ ಇನ್ಫಾರ್ಮೇಶನ್ ಪೈಲ್ಸ್ ಬಗ್ಗೆ, ಹೇಗೆ ಚಿಕಿತ್ಸೆಯನ್ನು ಮಾಡಬೇಕು, ಯಾವ ಥರ ಚಿಕಿತ್ಸೆಯನ್ನು ಮಾಡಿದರೆ ಒಳ್ಳೆಯದು ಅನ್ನೋದನ್ನ ಶಂಶುದ್ದೀನ್ ಸಾಲ್ಮರ್ ಅವರು ನಮಗೆ ತಿಳಿಸ್ಕೊಟ್ರು. ಥ್ಯಾಂಕ್ಸ್ ಸರ್. ಇಷ್ಟೊತ್ತು ನೀವು ನಮ್ಮ ಜನರಿಗೆ ತುಂಬಾ ವ್ಯಾಲ್ಯೂಯಬಲ್ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೇನೆ ಬರುವವರಿಗೆ ಹೇಗೆ ಬರಬೇಕು ಪುತ್ತೂರಿಗೆ ಅಂತ ಒಂದು ಹೇಳ್ಬಿಡಿ. ಈಗ ಪುತ್ತೂರು ಬರುವವರಿಗೆ, ನಮ್ಮ ಈ ಸುಳ್ಯ ಭಾಗದಿಂದ ಬರುವಂಥವರಿಗೆ ಅಲ್ಲಿ ಮೊಟ್ಟದಡ್ಕ ಅಂತ ಹೇಳಿ ಇದೆ. ಸಂಪೆ ಆದ ನಂತರ ಮೊಟ್ಟದಡ್ಕದಿಂದ ಡೈರೆಕ್ಟ್ ಆಗಿ ಪಂಜಾಲ ಜಂಕ್ಷನ್ಗೆ ಬರ್ಬೋದು. ಪುತ್ತೂರು ಬಂದವರು ಡೈರೆಕ್ಟ್ ಆಗಿ ಪುತ್ತೂರಿಂದ KSRTC ಬಸ್ ಸ್ಟ್ಯಾಂಡ್ ಸುಳ್ಯ ರೋಡಲ್ಲಿ ಇದೆ, ಅಲ್ಲಿಂದ ಆಗಿ ಬರ್ಬೋದು. ಅಥವಾ ಪುರುಸರಕಟ್ಟೆಯಿಂದ ಸಾಂದೀಪಿನಿ ಸ್ಕೂಲ್ ಮುಖಾಂತರ ಆ ರೋಡಲ್ಲಿ ಸಮೇತ ಬಂದರೆ ಪಂಜಾಲ ಜಂಕ್ಷನ್ ಅಂತೇಳಿ ಸಿಗುತ್ತೆ. ಮತ್ತು ಅವರಿಗೆ ಫುಲ್ ಇನ್ಫಾರ್ಮೇಷನು ಗೂಗಲ್ ಮ್ಯಾಪಿಗೆ ಹೋಗ್ಬಿಟ್ಟು ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಪುತ್ತೂರು ಅಂತೇಳಿ ಹಾಕಿದರೆ ಪುತ್ತೂರು ಅಡ್ರೆಸ್ ಬರುತ್ತೆ, ಬೆಂಗಳೂರು ಹಾಕಿದರೆ ಬೆಂಗಳೂರು ಬರುತ್ತೆ. ಅದೇ ಥರ ಯಾವೆಲ್ಲ ಏರಿಯಾ, ಬೆಂಗಳೂರು, ಹುಬ್ಳಿ, ಮೈಸೂರು ಎಲ್ಲ ಏರಿಯಾದು ಸಮೇತ ಗೂಗಲ್ ಮ್ಯಾಪಲ್ಲಿ ಫೀಡ್ ಆಗಿದೆ. ಅದನ್ನು ಅವರು ಸರ್ಚ್ ಮಾಡ್ಕೊಂಡು ಅವರಿಗೆ ಬರ್ಬೋದು. ಥ್ಯಾಂಕ್ ಯು. ಯಾಕೆಂದ್ರೆ ನಮ್ಮ ವೀಕ್ಷಕರು ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಕಡೆಗೂ ಕೂಡ ತುಂಬಾ ಜನ ಇದ್ದೀರಿ. ನೀವು ದಯವಿಟ್ಟು ನೀವು ಇದ್ದ ಊರಲ್ಲೇ ನಿಮಗೆ ಚಿಕಿತ್ಸೆಗೆ ಅವಕಾಶ ಇದೆ, ಅಲ್ಲಿ ಕೂಡ ಸಾಲ್ಮರ ಆಯುರ್ವೇದ ಚಿಕಿತ್ಸೆ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇಲಿ ಹಾಕಿದ್ದೀವಿ, ಅದನ್ನ ನೀವು ಕರೆ ಮಾಡಿಬಿಟ್ಟು ಕಸ್ಟಮರ್ ಕೇರ್ ಅಲ್ಲಿ ಮಾತಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇಷ್ಟು ಜನರು ಇಲ್ಲಿ ವಾಸಿಯಾಗಿ ಹೋಗಿದ್ದಾರೆ, ಲಕ್ಷಾಂತರ ಜನರು ಅಂತ ಹೇಳಿದ್ರೆ ವಿತೌಟ್ ಆಪರೇಷನ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಮಗೂ ಆಶ್ಚರ್ಯ ಆಗುತ್ತೆ, ಏನಿದು ಸಾಧ್ಯನಾ ಅಂತೇಳಿ. ಖಂಡಿತವಾಗಿ ಸಾಧ್ಯ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಆ ಕಂಪನಿ ಹೆಸರು ನಾನು ಹೇಳೋದಿಲ್ಲ, ಹೇಳಬಾರ್ದು ನಾನಿಲ್ಲಿ. ನನಗೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ತಗೊಂಡು 2-3 ದಿವಸ ಆದ್ಮೇಲೆ ನೋವು ಮತ್ತೂ ಜಾಸ್ತಿ ಆಯ್ತು. ಕೂಡಲೇ ನಾನು ಆಪರೇಷನ್ ಮಾಡಿಸ್ಕೊಂಡ್ರು. ಯಾವುದು ಕೂಡ ಇದು ಪಸ್ ತೆಗೆದ್ರು ಅವರು ಅಷ್ಟೇ. ಸ್ವಲ್ಪ ನೋವು ಕಡಿಮೆ ಆಯ್ತು ಬಿಟ್ರೆ ನನಗೆ ಮತ್ತೆ ಪುನಃ ನೀರು ಬರೋದು ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. ಇವತ್ತು 5th ಡೇ, ನಾನು 5ನೇ ದಿವಸ, ಇವತ್ತು 6ನೇ ದಿವಸ. 80% ನನಗೆ ಇದರಲ್ಲಿ ಕಡಿಮೆ ಆಗಿದೆ. ಇದು ನನಗೆ ಇವರು ಇವತ್ತೀಗ ಪರಿಚಯ ಆಗಿದ್ದು. ಇದ್ರ ಮೇಲೆ ನಾನು ಹೊಗಳಿಕೆ ಹೇಳ್ತಾ ಇಲ್ಲ. ನನಗೆ ಏನಾಗಿದೆ ನಾನು ಹೇಳ್ದೆ ಮುಚ್ಚಿಟ್ಕೊಂಡ್ರೆ ಅದು ತಪ್ಪಾಗತ್ತೆ. 10 ಜನಕ್ಕೆ ಈ ವಿಚಾರ ತಿಳಿಬೇಕು. ಆದ್ರಿಂದ ನಾನು ಹೇಳಲಿಕ್ಕೆ ಬಂದು ಅವ್ರ ಹತ್ರ ಹೇಳಿದೆ, ಸರ್ ಈ ತರ ಇದೆ, ನಾನು ಈ ಫ್ಯಾಕ್ಟ್ ನಾನು ಎಲ್ರಿಗೂ ಹೇಳಬೇಕು. ಇನ್ನೂ ಸಾವಿರಾರು ಜನಕ್ಕೆ ಇದೆ. ತುಂಬಾ ಮನಸ್ಸಿಗೆ ನೋವಾಗಿತ್ತು. ಇವತ್ತು ನಾನು ಬಹಳ ಸಂತೋಷವಾಗಿದ್ದೀನಿ. ಇವತ್ತು ಬೆಳಗ್ಗೆ ಬರುವಾಗ್ಲೂ ಸಾರು ನೋಡ್ಬೇಕು ಅಂತ ಅನ್ಕೊಂಡು ಬಂದೆ ನಾನು. ಯಾಕೆಂದ್ರೆ ಅವರು ಒಂದು ಇದನ್ನು ಮಾಡಿದ್ದಾರೆ. ನನ್ನ ಹಣ ಖರ್ಚು ಮುಖ್ಯ ಅಲ್ಲ, ಇಲ್ಲಿ ನಮ್ಮ ಆರೋಗ್ಯ ಬಹಳ ಇಂಪಾರ್ಟೆಂಟ್. ನಾವು ಎಷ್ಟೋ ಸಂಪಾದನೆ ಮಾಡ್ತೀವಿ, ಎಲ್ಲೋ ಹೋಗ್ತದೆ. ಬಟ್ ಈ ತರ ಬಂದು ನಮ್ಗೊಂದು ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಅದೃಷ್ಟ. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಪೂಜೆ ಮಾಡುವಾಗ ದೇವ್ರು ನನ್ನನ್ನು ಇಲ್ಲಿ ಕಳಿಸಿದ ಅಂತ ಅನ್ಕೊಂಡೇ ಬಂದಿದ್ದೀನಿ. ನಾನು ಮೊನ್ನೆ ಬರುವಾಗ ಮೆಡಿಸಿನ್ ಯಾವ್ಯಾವ ತರ ನೀವು ಫಾಲೋ ಅಪ್ ಮಾಡ್ಬೇಕು ಅಂತ ಈ ತರ ನಿಮ್ಗೆ ಕೊಡ್ತಾರೆ. ಯಾವ್ದಾವ್ದನ್ನ ನೀವು ಯಾವ್ಯಾವ ಟೈಮಲ್ಲಿ ತಗೊಳ್ಬೇಕು, ಟೈಮಿಂಗ್ ಇಂದ ಹಿಡಿದು A to Z ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಅದ್ರ ಪ್ರಕಾರ ತಗೊಂಡ್ರೆ ಖಂಡಿತ 100ಕ್ಕೆ 100. ನಮಸ್ಕಾರ, ನನ್ನ ಹೆಸರು ಉದಯ್ ಕುಮಾರ್ ಅಂತ ಹೇಳಿ. ನನಗೆ ಸುಮಾರು 64 ವರ್ಷ ಆಗಿದೆ. ನಾನು ಆಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯಿ. ನಾನು ಸುಮಾರು ಆರೋಗ್ಯ ಸೆಕ್ಟರ್ ಅಂದ್ರೆ ಹೆಲ್ತ್ ಸೆಕ್ಟರ್ ಒಳಗೆ ಸುಮಾರು ಒಂದು 30 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಾನೊಬ್ಬ ಇಂಜಿನಿಯರ್ ಇದ್ದೀನಿ. ನನಗೆ ಇಲ್ಲಿ ಬಂದ್ಮೇಲೆ ಮುಂಚಿಂದ ಸ್ವಲ್ಪ ಇತ್ತು. ಅದು ನನಗೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಸ್ವಲ್ಪ ಈ ಪೈಲ್ಸ್ ಬಗ್ಗೆ ಸ್ವಲ್ಪ ತೊಂದರೆ ಕೊಡ್ತಾ ಇತ್ತು. ಸುಮಾರು 6 ತಿಂಗಳವರೆಗೂ ನನಗೆ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿ ನಾನು ಸುಮಾರು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂತಿದ್ದೆ. ಆದರೆ ನನಗೆ ಸ್ವಲ್ಪ ಪರ್ಮನೆಂಟ್ ಆಗಿ ನನಗೆ ಆಯುಷ್ ಒಳಗೆ ಬಹಳ ಬಿಲೀಫ್ ಇದೆ. ಆಯುಷ್ ಏನೈತಿಲ್ಲ ಅದರಲ್ಲಿ ತುಂಬಾ ಬಿಲೀಫ್. ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾರು ಒಳ್ಳೆ ಸಿಗ್ತಾರೆ ಅಂತ ಹೇಳಿ. ನಾನು ಸುಮಾರು ಯೂಟ್ಯೂಬ್ ಅಲ್ಲಿ ನನಗೆ ಈ ಸಲ್ಮಾರ ಹರ್ಬಲ್ಸ್ ಅಂತ ಹೇಳಿ ಆಯುರ್ವೇದದ ಒಂದು ಸಿಕ್ತು. ನನಗೆ ಸುಮಾರು 3 ನಾನು ವಿಡಿಯೋಸ್ ನೋಡಿದ್ದೆ. ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು. ಸೊ ಇವರು ನನಗೆ ಕ್ಯೂರ್ ಮಾಡಬಹುದು ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ನೋಡ್ತಾ ಇದ್ದೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಬಟ್ ಅವರು ಫಾರ್ಚುನೇಟ್ಲಿ ನನಗೆ ಇಲ್ಲೇ ಬೆಂಗಳೂರೊಳಗೆ ಒಂದು ಬ್ರಾಂಚ್ ತೆಗೆದ್ರು, ರಾಜಾಜಿನಗರದಲ್ಲಿ. ಹಾಗಾಗಿ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡೆ. ನಾನು ಇದು 3ನೇ ಸತಿ ಬರ್ತಿರೋದು. ನಾನು ಮೇಡಮ್ಮು ಆಮೇಲೆ ನಮ್ಮ ಇವರು MD ಅವರು ಇದ್ದಾರಲ್ಲ, ಅವರು ಬಹಳ ನನಗೆ ಸಹಕಾರ ಮಾಡಿದ್ರು. ನನಗೆ ಏನು ಫಸ್ಟ್ ನನಗೆ ಬಂದಾಗ ಏನು ಪೇನ್ ಇತ್ತು ಅಥವಾ ಏನು ನನಗೆ ಇರಿಟೇಷನ್ಸ್ ಅಥವಾ ನನಗೆ ಒಂಥರ ಇನ್ಕನ್ವೀನಿಯನ್ಸ್ ಇತ್ತಲ್ಲ, ಅದು ಈಗ ಇದು 3ನೇ ಸತಿ ಬರ್ತಿರೋದು. ನನಗೆ ಆಲ್ಮೋಸ್ಟ್ 90% ಕ್ಯೂರ್ ಆಗಿದೆ ಅನಿಸ್ತದೆ. ನನಗೆ ಬಹಳ ಅದ್ಭುತವಾದ ಒಂದು ಔಷಧ ಅಂತ ನನಗೆ ಅನಿಸ್ತಾ ಇದೆ ಇವಾಗ. ಹಾಗಾಗಿ ಈ ನನ್ನ ಒಂದು ಅನುಭವವನ್ನು ಹೇಳ್ಕೊಂತ ಇದ್ದೀನಿ. ಎಲ್ಲರೂ ಈ ಪೈಲ್ಸ್ ಎಂಬುದು ಬಹಳ ಒಂದು
ಮಾನಸಿಕವಾಗಿ ದುರ್ಬಲ ಮಾಡುವಂತಹ ಒಂದು ಇದು ರೋಗ ಅದು. ಹಾಗಾಗಿ ಅದನ್ನು ನೀವು ಸಲ್ಮಾರ ಹರ್ಬಲ್ಸ್ ಇವರ ಮೂಲಕ ನೀವು ಖಂಡಿತ ವಾಸಿ ಮಾಡ್ಕೋಬಹುದು ಅಂತ ಹೇಳಿ ನಾನು ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಸುಮಿತ್ರಾ ಅಂತ ಹೇಳಿ. ನನಗೆ ಸುಮಾರು ವರ್ಷದಿಂದ ನನಗೆ ಮೂಲವೇದಿ ಇತ್ತು. ಸುಮಾರು ಕಡೆ ನಾನು ಎಲ್ಲಾ ಕಡೆ ತೋರಿಸ್ದೆ, ಎಲ್ಲೂ ನನಗೆ ವಾಸಿ ಆಗ್ಲಿಲ್ಲ. ಒಂದ್ಸರಿ ಆಪರೇಷನ್ ಸಹ ಮಾಡಿಸ್ದೆ. ಇದಕ್ಕೇನ್ ಮಾಡ್ಕೋಬೇಕು ಅಂತ ಹೇಳಿ ನನ್ಗೆ ಅರ್ಥ ಆಗ್ಲಿಲ್ಲ. ತುಂಬಾ ನೋವಿಂದ ಬಳಲ್ತಾ ಇದೆ ನಾನು. ಒಂದ್ಸಾರಿ ಹೀಗೆ ಆಫೀಸಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ಬೇಕಾದ್ರೆ ನನ್ಗೆ ಯೂಟ್ಯೂಬ್ ಅಲ್ಲಿ ಸಾಲ್ಮರ ಅಂತ ಹೇಳಿ ಒಂದು ಇದನ್ನ ವಿಡಿಯೋ ಮಾಡಿ ಹಾಕಿದ್ರು. ಅದನ್ನ ನಾನು ತಗೊಂಡು ಅಲ್ಲಿಂದ ನಂಬರ್ ತಗೊಂಡು ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದೆ. ನಾನು ಇಲ್ಲಿಗೆ ಬಂದು ಒಂದು ದಿನ ಮಾತ್ರೆ ತಗೊಂಡೆ, ಒಂದು ದಿನ ಆಯಿಲ್ಮೆಂಟ್ ಹಚ್ಕೊಂಡೆ ಅಷ್ಟೇನೆ. ನಾನು ಅದರಲ್ಲಿ ಎಷ್ಟೋ ಪರವಾಗಿಲ್ಲ, ಹಾಯ್ ಅನ್ನಿಸ್ತು. ಹಾಗಾಗಿ ನಾನು ತಪ್ಪದೇನೆ 70 ದಿನ ಔಷಧಿ ತಗೊಂಡಿದ್ದೀನಿ. ಈಗ 99% ನನಗೆ ವಾಸಿ ಆಗಿದೆ. ದಯವಿಟ್ಟು ನೀವು ಯಾರಾದ್ರೂ ಈ ನೋವಿಂದ ಬಳಲ್ತಾ ಇದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ. 100% ವಾಸಿ ಆಗತ್ತೆ. ನೀವು ಯಾರು ಸಂಕೋಚ ಪಟ್ಕೋಬೇಡಿ. ಇಂಥ ಕಾಯಿಲೆ ಇದೆ ಅಂತ ಹೇಳಿ ಯಾರು ಸಂಕೋಚ ಪಟ್ಕೋಬೇಡಿ. ಎಲ್ಲಾರ್ಗು ಕಾಯಿಲೆ ಬಂದೇ ಬರುತ್ತೆ, ಮನುಷ್ಯನಿಗೆ ಬರೋದು. ಇದು ಹೇಳ್ಕೋಬೇಕು, ನಾವು ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ನಮ್ಮ ಒಂದು ಕಾಯಿಲೆಗೆ ಔಷಧಿ ಕರೆಕ್ಟಾಗಿ ಸಿಕ್ಕತ್ತೆ. ಇಲ್ಲಿ ಬನ್ನಿ, ದಯವಿಟ್ಟು ಔಷಧಿ ತಗೊಳ್ಳಿ. ನನಗಂತೂ 100% ವಾಸಿ ಆಗಿದೆ. ಒಳ್ಳೆ ಡಾಕ್ಟರ್ಗಳಿಗೆ ಧನ್ಯವಾದ ಹೇಳ್ಬೇಕು. ನಾನು ಎಲ್ಲೂ ನನ್ಗೆ ವಾಸಿ ಆಗಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾಗ ನಾನು ಅಳ್ತಿದ್ದೆ. ಇವತ್ತು ಖುಷಿಯಿಂದ ನಾನೇ ಎಲ್ರಿಗೂ ಹೇಳ್ತೀನಿ, ನೀವು ಬನ್ನಿ, ಇಲ್ಲೊಂದ್ಸಾರಿ ನೋಡಿ, ನಿಮ್ ಪ್ರಯತ್ನ ನೀವು ಮಾಡಿ. ನಿಮ್ ಮೇಲೂ ನಂಬಿಕೆ ಇರಬೇಕು, ಡಾಕ್ಟರ್ ಮೇಲೂ ನಂಬಿಕೆ ಇರಬೇಕು. ಹಾಗಾಗಿ ನೀವು ಕೂಡ ಈ ಚಿಕಿತ್ಸೆ ನೀವೇನಾದ್ರೂ ಇದರಿಂದ ಬಳಲ್ತಾ ಇದ್ರೆ, ನಿಮ್ಗೇನಾದ್ರೂ ಪೈಲ್ಸ್ ಸಮಸ್ಯೆಯಿಂದ ಈ ಸುಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಸಾಲ್ಮರ ಈಸ್ ದ ಬೆಟರ್ ಅಂತ ನಾವು ಹೇಳ್ಬೋದು. ಎಸ್, ಹಾಗೇನೆ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ನಾನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.